ಯಾಕೆ ಯಾವತ್ತಿಗೂ ಕೆಲವರನ್ನ ಮರೆಯಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಇಲ್ಲಿ 2 ಕಾರಣಗಳನ್ನು ನೋಡೋಣ. ಒಂದು, ನೀವು ಅವರೊಂದಿಗೆ ಭಾವನಾತ್ಮಕವಾಗಿ ತುಂಬ ಹತ್ತಿರವಾಗಿ ಸಮಯ ಕಳೆದಿದ್ದೀರಿ. ನಾವು ಒಬ್ಬರ ಹತ್ತಿರ ಹೆಚ್ಚು ಹೆಚ್ಚು ಮಾತನಾಡಲು ಪ್ರಾರಂಭಿಸುತ್ತಿದ್ದಂತೆ ಅವರ ಬಗೆಗೆ ಪ್ರೀತಿಯ ಭಾವನೆಗಳು ನಮ್ಮಲ್ಲಿ ಮೂಡುತ್ತದೆ. ಆ ವ್ಯಕ್ತಿ ನಮ್ಮ ಜೊತೆ ಭಾವನಾತ್ಮಕವಾಗಿ ಬೆಸೆದಿರುತ್ತಾರೆ. ಯಾವಾಗ ನಾವು ಒಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗಿರುತ್ತೇವೋ ಆಗ ನಮ್ಮೊಳಗೆ ಒಂದು ಬಗೆಯ ಸಲುಗೆ, ಕಾಳಜಿ, ವಾತ್ಸಲ್ಯದ ಭಾವ ಮೂಡಿ ಆ ಸಂಬಂಧ ಗಟ್ಟಿಯಾಗಿರುತ್ತದೆ. ಯಾವುದೇ ಸಂಬಂಧದಲ್ಲಿ ಒಂದು ಹಂತದವರೆಗೆ ಅಟ್ಯಾಚ್ಮೆಂಟ್ ಸಾಮಾನ್ಯ ಮತ್ತು ಆರೋಗ್ಯಕರ. ಆದರೆ ಅತಿಯಾದ ಅಟ್ಯಾಚ್ಮೆಂಟ್ ನಮ್ಮ ನೋವು ಮತ್ತು ದುಃಖಗಳಿಗೆ ಮೂಲ ಕಾರಣವಾಗುತ್ತದೆ. ಅಟ್ಯಾಚ್ಮೆಂಟ್ ನಮ್ಮನ್ನು ಜಲಸಿ, ಅಸೂಯೆಯ ಭಾವಕ್ಕೆ ತೋಡುತ್ತದೆ. ಅದು ನಮ್ಮನ್ನು ಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ. ನಾನು ಅವಳನ್ನು ಅಥವಾ ಅವನನ್ನು ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಕಾಡುತ್ತದೆ. ಈ ಭಯವನ್ನು ಕಡಿಮೆಗೊಳಿಸಲು ನಮ್ಮ ಮನಸ್ಸಿಗೆ ನಾವೇ ತರಬೇತಿ ನೀಡಬೇಕು ಮತ್ತು ಅದನ್ನು ಮಾನಸಿಕವಾಗಿ ಸಿದ್ಧಗೊಳಿಸಬೇಕು. ಸಂಬಂಧದಲ್ಲಿ ಮನಸ್ಸು ಭಯಮುಕ್ತವಾಗಿರಬೇಕು.